ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಲಡ್ಡು ಬರ್ಡೇ ಇವತ್ತು, ಎಲ್ಲ ವಿಶ್ ಮಾಡಿ. ಹ್ಯಾಪಿ ಬರ್ಡೇ ಲಡ್ಡುಮ್ಮ, ಹ್ಯಾಪಿ ಬರ್ಡೇ. ಫಸ್ಟ್ ಬರ್ಡೇ ಹೆಂಗಾಯಿತು ಒಂದು ಬರ್ಡೇ 1 ಇಯರ್ ಅಂತಲೇ ಗೊತ್ತಾಗ್ತಿಲ್ಲ. ಇವತ್ತು ನಿನ್ನೆ ಮೊನ್ನೆ ಹುಡ್ತೋದಂಗೆ ಅನ್ನಿಸ್ತಾ ಐತೆ. ಸೊ ಇವತ್ತಿನ ವ್ಲಾಗ್ ಏನಪ್ಪ ಇರುತ್ತೆ ಅಂದರೆ, ಒಂದು ಬರ್ಡೇ ಇವತ್ತು ನಾವು ಗ್ರ್ಯಾಂಡಾಗಿ ಏನು ಸೆಲೆಬ್ರೇಷನ್ ಮಾಡಲ್ಲ, ಸಿಂಪಲಾಗಿ ಸೆಲೆಬ್ರೇಷನ್ ಮಾಡ್ತೀವಿ. ಅಂಗನವಾಡಿಗೆ ಕರ್ಕೊಂಡು ಹೋಗ್ತೀವಿ, ನಮ್ಮಮ್ಮನ ಅಂಗನವಾಡಿಗೆ ಕರ್ಕೊಂಡೋಗಿ ಕೇಕ್ ಕಟ್ ಮಾಡಿ ನೆಕ್ಸ್ಟು ಟೆಂಪಲ್ಗೆ ಹೋಗಬೇಕು. ಸ್ವಲ್ಪ ಲೇಟಾಗಿ ಯಾಕೋ ಹುಷಾರಿಲ್ದಿರೋ ಕಾರಣ ಬೇಗ ಯಾವುದೂ ಮಾಡ್ತಿಲ್ಲ. ಹಿಂಗೆ ಕೂದಲು ಕಿತ್ತಾಕೋದು ಲೂಸೇರೇ ಬಿಡೋಂಗಿಲ್ಲ ನಾವು. ಸೊ ಇವತ್ತಿನ ಬರ್ಡೇ ಎಲ್ಲ ಹೋಗಿರುತ್ತೆ. ಇನ್ನೂ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಪೂರ್ತಿ ವಿಡಿಯೋ ನೋಡಿ. ಅವನು ಎಲ್ಲರೂ ನನ್ನ ಲಡ್ಡುಗೆ ವಿಶ್ ಮಾಡಿ. ಹಾಂ ಮಾಡಿ. ಹಾಂ ಸಂಡೇ ನನ್ನ ಬರ್ಡೇ ಇದೆ, ಎಲ್ಲ ಬನ್ನಿ ಅಂತೇಳು. 6th ಅವ್ನು ಬರ್ಡೇ ಮಾಡ್ತಾಯಿದ್ದೀವಿ. ಇವತ್ತು ಸಿಂಪಲ್ಲಾಗಿ ಹುಟ್ಟಿದಿನ ನಾರ್ಮಲಾಗಿ ಕೇಕ್ ಕಟ್ ಮಾಡಿಕೊಂಡು ಅವ್ರ ಅಜ್ಜಿ ನೈಟಲ್ಲಿ ಕೇಕ್ ಕಟ್ ಮಾಡಿದ್ದಾರೆ 12ಗೆ. ಆಗ ಒಂದು ಕೇಕ್ ಕಟ್ ಮಾಡಬೇಕು. ಯಾಕೋ ಕಿರಿಕಿರಿ ಮಾಡ್ತಾ ಇದ್ದಾನೆ. ಈಗ ಅಂಗನವಾಡಿ ಹತ್ರ ಹೋಗಿ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ. ಲಡ್ಡು ಹ್ಯಾಪಿ ಬರ್ಡೇ. ಲಡ್ಡು ಹ್ಯಾಪಿ ಬರ್ಡೇ. ಲಡ್ಡುಗೆ ರಾತ್ರಿಯಿಂದ ಬೇಜಾರು ಹಿಡಿದೋಗ್ಬಿಟ್ಟೈತೆ ಗೈಸ್. ಹ್ಯಾಪಿ ಬರ್ಡೇ ಹೇಳಿ ನೋಡಿ ಇವಾಗ ಹ್ಯಾಪಿ ಬರ್ಡೇ. ಅವನಿಗೆ ನಗು. ಇವಾಗ ಒಂದು ಕೇಕ್ ತಗೊಂಡು ಹ್ಯಾಪಿ ಬರ್ಡೇ ಅಂಗನವಾಡಿ ಹತ್ರ ಹೋಗ್ಬೇಕು. ಫಸ್ಟ್ ಬರ್ಡೇ ಅಲ್ವಾ, ನೋಡಿ ಹೆಂಗ್. ಐ ಲವ್ ಯು ಕಂದ. ಇಷ್ಟೊತ್ತಿಗೆ ಲಾಸ್ಟ್ ಇಯರ್ ಬೆಡ್ ಮೇಲೆ ಮಲಗಿದ್ವಿ ನಾನು ನನ್ನ ಮಗ. ಬಂದವರೆಲ್ಲ ಅದು ನೋಡ್ಕೊಂಡು ಹೋಗ್ತಾ ಇದ್ರು ಎತ್ಕೊಂಡು. ನಾನು ನಮ್ಮ 57 ನಿಮಿಷ ಕೊಡ್ತಿದ್ದು. ನಂಗೆ ಜ್ವರ ಬಂದ್ಬಿಟ್ಟಿದ್ದು. ಇಂಜೆಕ್ಷನ್ ಹಾಕ್ಸ್ಕೊಂಡು ಮಲಗಿದ್ದೆ. ಜ್ವರ ಯಾರು ಬಂದಿರ್ಲಿಲ್ಲ, ನಂಗೆ ಮಾತ್ರ ಬಂದಿತ್ತು. ಅದೇನು ಬಾಯಿಗೆ ಹಾಕೋದು 1 ವರ್ಷ ಆದ್ರೂ ಇನ್ನು ಬಾಯಿ ಬೆಳ್ಳಾಕದ್ ಬಿಟ್ಟು ಏನ್ ಗೊತ್ತಾ, 1 ವರ್ಷ ಹೆಂಗಾಯ್ತು ಅಂತಾನೆ ಗೊತ್ತಾಗ್ತಿಲ್ಲ ಗೈಸ್. 1 ವರ್ಷಕ್ಕೆ ಹೌದು. ಹೆಂಗೆ ಅಂದ್ರೆ ಇವಾಗ ನಿನ್ನೆ ಮೊನ್ನೆ ಇನ್ನು ನನ್ನ ಮಗ 3 months ಏನೋ ಅಂತ ಫೀಲ್ ಆಗ್ತೈತೆ. ಅಷ್ಟು ಬೇಗ 1 ವರ್ಷ ಆಗೋಯ್ತು. ಯಾರಾದ್ರೂ ರೋಡಲ್ಲಿ ಬೈಕ್ ಕೈತಾರೆ, ಮಗು ಹೊರಗಡೆ ಇರ್ತಾರಮ್ಮ, ಗೊತ್ತಿಲ್ಲಮ್ಮ ನಿಮಗೆ. ಅಪ್ಪ ಮಗ ವೇಟ್ ಮಾಡ್ತಾ ಇದ್ದಾರೆ. ನಾವು ಕೇಕ್ ತಗೊಳ್ಳೋದಿದ್ದೀವಿ, ಮಿಕ್ಸ್ಚರ್ ತಗೋಬೇಕು, ಆಮೇಲೆ ಚಾಕ್ಲೇಟ್ ತಗೋಬೇಕು. ಚಾಕ್ಲೇಟ್ ತಗೊಂಡು ಹೋಗ್ಬೇಕು. ನಾವು ಕೇಕ್ನ ತೊಗೊಂಡು ನಮ್ಮಮ್ಮ ಬರೋದಕ್ಕೆ ಹೇಳಿದ್ರು. ಅವರು ಸೆಲೆಬ್ರೇಷನ್ನ ಅಂಗನವಾಡಿಲೇ ಮಾಡಬೇಕು ಅಂತ ಅಂದ್ಕೊಂಡಿದ್ರು. ಫಸ್ಟ್ ಬರ್ಡೇ ಅಲ್ವಾ, ಯಾವಾಗಲೂ ನಂದು ಕೂಡ ನಮ್ಮಮ್ಮ ಎಷ್ಟೋ ಸಲ ಅಂಗನವಾಡಿಲಿ ಸೆಲೆಬ್ರೇಷನ್ ಮಾಡಿದ್ದಾರೆ, ಅಲ್ಲಿ ಅವ್ರು ಕೆಲಸ ಮಾಡೋದ್ರಿಂದ ಮಕ್ಕಳ ಜೊತೆ. ಸೊ ಅದಕ್ಕೆ ಲಡ್ಡು ಫಸ್ಟ್ ಬರ್ಡೇ ದಿನ ನಾವು ಅಂಗನವಾಡಿಲಿ ಮಕ್ಕಳ ಜೊತೆ ಖುಷಿಯಾಗಿ, ಹಾಗೆ ನಮ್ಮಮ್ಮನ ಫ್ರೆಂಡ್ಸ್ ಜೊತೆ, ಅವ್ರ ಟೀಚರ್ಸ್ ಜೊತೆ, ನಮ್ಮ ಕಾಮಿ ಆಂಟಿ ಜೊತೆ ಎಲ್ಲರ ಜೊತೆನೂ ತುಂಬ ಖುಷಿಯಾಗಿ, ಲಡ್ಡು ಕೂಡ ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ದೆ. ಮಕ್ಕಳಂದರೆ ಇಷ್ಟ ಅಲ್ವಾ, ಸೊ ಅದಕ್ಕೆ ತುಂಬ ಚೆನ್ನಾಗಿ ಎಂಜಾಯ್ ಮಾಡಿಕೊಂಡು ಅವ್ನು ಫಸ್ಟ್ ಬರ್ಡೇನ ಫಸ್ಟ್ ಕೇಕ್ ಅಲ್ಲ, ಅದು ಸೆಕೆಂಡ್ ಕೇಕ್ನ ಅಲ್ಲಿ ಕಟ್ ಮಾಡ್ದ. ಸೊ ನಮಗೂ ಖುಷಿ ಆಯಿತು, ಅಲ್ಲಿರೋ ಮಕ್ಳಿಗೂ ಖುಷಿ ಆಯಿತು, ಎಲ್ಲರಿಗೂ ಖುಷಿ ಆಯಿತು, ನಮ್ಮಮ್ಮಗೂ ಕೂಡ ತುಂಬ ಖುಷಿ ಆಯಿತು. ಪ್ರತಿ ವರ್ಷ ಇದ್ದಾಗೆಲ್ಲ ಲಡ್ಡುನ ಅಲ್ಲೇ ಬರ್ಡೇ ಮಾಡೋಣ ಅನ್ನೋದು ನಮ್ಮಮ್ಮನ ಖುಷಿ. ಹಾಗೆ ಮಕ್ಕಳಿಗೆಲ್ಲ ನಾವು ಕೇಕ್ನ ಶೇರ್ ಮಾಡಿಕೊಂಡು ನೆಕ್ಸ್ಟು ಶ್ರೀರಂಗಪಟ್ಟಣಕ್ಕೆ ನಂಜನಗೂಡಿಗೆ ಹೋಗಬೇಕಾಗಿತ್ತು, ಅಲ್ಲಿಗೆ ಹೊರಡೋಣ ಅಂತ ಅಂಗನವಾಡಿಲಿ ಬರ್ಡೇ ಸೆಲೆಬ್ರೇಷನ್ ಮುಗಿಸ್ಕೊಂಡು ಈಗ ಲಡ್ಡು ಅವರು ಟೆಂಪಲ್ಗೆ ಹೋಗ್ತಾ ಇದ್ದೀವಿ, ನಂಜುಂಡೇಶ್ವರಂಗೆ. ಬರೀ ನೋಡೋದೆ, ಬರೀ ಈಗ ನೆಕ್ಸ್ಟ್ ಒಂದು ಸರ್ಪ್ರೈಸ್ ಇದೆ. ಏನಂತ ಹೇಳಲ್ಲ, ಆಮೇಲೆ ಗೊತ್ತಾಗುತ್ತೆ. ತಮ್ಲೈನಲ್ಲಿ ಗೊತ್ತಾಗಿರುತ್ತೆ, ಹಾಕಿರ್ತೀನಿ ಅನ್ಕೋತೀನಿ. ಬಟ್ ಒಂದು ಸರ್ಪ್ರೈಸ್, ಲಡ್ಡುಗೆ ಸರ್ಪ್ರೈಸ್ ಗಿಫ್ಟ್. ಸರ್ಪ್ರೈಸ್ ರಂಜನ್, ಏನು ಸರ್ಪ್ರೈಸ್? ಏನು ಅಂತ
ಹೇಳಿದ್ರು ಅಂದ್ರೆ ಅದಕ್ಕೆ 4 ಇದೆ. 4 ಏನಿದೆ ಅಂತ ಆಮೇಲೆ ಗೊತ್ತಾಗುತ್ತೆ. ವಿಡಿಯೋ ಕೊನೆ ತನಕ ನೋಡಿ ನೋಡಿ ಹೆಂಗ್ ಇಡ್ತಾನೆ ನನ್ನ ಮಗ. ಅವರಮ್ಮ ಅಂದ್ರೆ ಇಷ್ಟ ಇಲ್ಲ. ಅದಕ್ಕೆ 4 ಇದೆ. ಅದಕ್ಕೆ 4 ಇದೆ. ಅದು ಅದು ನನ್ನ ಹತ್ರನೂ ಇದೆ. ಅದು ರಂಜನ್ ಅದು ನನ್ನ ಹತ್ರನೂ ಇದೆ. ಅದಕ್ಕೆ 4 ಇದೆ. ಲಡ್ಡುಗೆ ಸರ್ಪ್ರೈಸ್ ಈಗ ಬರ್ಡೇ ದಿನನೇ ತಗೋಬೇಕು ಅಂದ್ಬಿಟ್ಟು 1 ವೀಕ್ ಆಯ್ತಾ ನೋಡ್ಕೊ ಬಂದ. ಜಾಸ್ತಿನೇ ಆಯ್ತು, 10 ಡೇಸ್ ಹತ್ರ ಆಯ್ತು. ಬಟ್ ಬರ್ಡೇ ದಿನನೇ ಬರಬೇಕು ಅಂತ ಇವತ್ತು ಹೋಗಿ ತಗೋ ಬರ್ತೀವಿ. ಸರ್ಪ್ರೈಸ್, ಲಡ್ಡುಗೆ ಸರ್ಪ್ರೈಸ್. ಮಾತಾಡ್ತಾವೆ ನಂಗಂತ ಬಂದ್ವಿ ಈಗ ನಂಜುಂಡೇಶ್ವರ ದೇವಸ್ಥಾನಕ್ಕೆ. ಲಡ್ಡುಗೆ ಬಿಸಿಲಾಗ್ಬಿಟ್ಟಿದೆ ಲಡ್ಡುಗೆ. ಎಷ್ಟು ದಿನ ಇರ್ತೀರ ರಂಜನ್? ನಂಗೆ ಕಚ್ಬಿಟ್ಟೈತೆ ಲಡ್ಡುಗೆ. ತುಂಬ ದಿನ ಆಗಿತ್ತು. ಯಾವಾಗ ಬಂದಿದ್ದು ರಂಜನ್? ಮದ್ದಾಗಿ ಗೊತ್ತಿದ್ರಲ್ಲ, ಆಯ್ತು ಸುಮಾರು ದಿನ ಆಗೋಯ್ತು. ತುಂಬ ದಿನನೇ ಆಗಿತ್ತು ದೇವಸ್ಥಾನಕ್ಕೆ ಬಂದಿರಲಿಲ್ಲ ನಂಜನಗೂಡಿಗೆ. ಇವಾಗ ಬಂದಿದ್ದೀವಿ. ಹಂಗೆ ಮಾಡ್ತಾಳೆ. ಏನು ಸಖತ್ ತಗೊಂಡು ಬರ್ಡೇ ಬಾಯ್ ಹ್ಯಾಪಿ ಬರ್ಡೇ ಲಡ್ಡು. ದರ್ಶನ ಮಾಡ್ಕೊಂಡು ದೇವ್ರ ದರ್ಶನ ಬರ್ತೀವಿ. ಪ್ರಸಾದ ಸಿಕ್ಕಿದ್ರೆ ಪ್ರಸಾದ ತಿನ್ಕೊಂಡು ಹೋಗ್ತೀವಿ. ತಿನ್ನಬೇಕು, ಊಟ ಮಾಡದೆ ಬಂದ್ಬಿಟ್ಟಿದ್ದೀವಿ. ಯಾಕಂದ್ರೆ ಊಟ ಮಾಡಿಲ್ಲ ನಾವು. ಸಿಕ್ಕಿಲ್ಲ ಅಂದರೆ ಹೊರಗಡೆ ಏನಾದ್ರು ತಿನ್ಬೇಕಾಯ್ತದೆ. ಸೊ ಹೊರಗಡೆ ತಿನ್ಕೊಂಡು ಹೋಗ್ತೀವಿ. ಬರ್ಡೇ ಬಾಯ್ಗೆ ಬಿಸಿಲು ಆಗ್ತಿದೆ. ಬಿಸಿಲಲ್ಲಿ ಚಳಿ ಅಂತೆ. ತುಂಬ ದಿನ ಆಗಿತ್ತು ಬಂದು. ಹೆವಿ ಬಿಸಿಲಿದೆ ಇವತ್ತು. ಬಿಸಿಲು ನೋಡಿ ಏನೇನೋ ಮಾಡಿದ್ದಾರೆ. ಕ್ಲೋಸ್. ನಾವು ಸ್ವಲ್ಪ ಲೇಟಾಗಿ ಬಂದಿದ್ದರಿಂದ ದೇವಸ್ಥಾನ ಕ್ಲೋಸ್ ಆಗಿತ್ತು. ತುಂಬ ದಿನ ಆಗಿತ್ತು ಬಂದು. ಕ್ಲೋಸ್ ಆಗಿದ್ದ ಕಾರಣ ಬಿಸಿಲಲ್ಲಿ ನಿಂತಿದ್ವಲ್ಲ, ಸೊ ಏನಾದರೂ ತಿನ್ಕೊಬರೋಣ. ಫ್ರೂಟ್ಸ್ ಇತ್ತು, ಫ್ರೂಟ್ಸ್ ತಿನ್ಕೊಬರೋಣ ಅನ್ಕೊಂಡು ಲಡ್ಡು ನಾನು ರಂಜನ ಹಾಗೆ ಸ್ವಲ್ಪ ಇರುತ್ತಲ್ಲ ನಮ್ಮದು ಗಲಾಟೆ ಕಚ್ಚ ಆಡ್ಕೊಂಡು ಜಗಳ ಆಡ್ಕೊಂಡು ಹೋಗ್ತಾ ಇದ್ವಿ. ಪುಟ್ಟಿ ಹಾಗೆ ವಿಡಿಯೋ ಮಾಡ್ಕೊಂಡಿದ್ಲು. ಹಾಗೆ ಅಲ್ಲಿ ಹಣ್ಣು ತಿನ್ನೋಣ ಅಂತ ಅವ್ರು ಕೊಡ್ಸಲ್ಲ ಅಂತ ಹೇಳಿದ್ರು. ಆಮೇಲೆ ಕೊಡಿಸ್ತೀನಿ ಅಂತ ಹೇಳ್ಬಿಟ್ಟು ಹೋಗಿದ್ರು. ಈಗ 3 ಗಂಟೆ 4 ಗಂಟೆಗೆ ಓಪನ್ ಆಗುತ್ತೆ ಅಂತ. ನೆಕ್ಸ್ಟು ನಾವು ಅಲ್ಲಿ ನೆರಳು ಎಲ್ಲಿದೆ ಅಲ್ಲೋಗಿ ಕೂತಿದ್ವಿ. ತುಂಬ ಚೆನ್ನಾಗಿತ್ತು, ಪ್ರತಿಯೊಬ್ಬರೂ ಕೂತಿದ್ರು. ಯಾಕಂದರೆ ನೆರಳು ಅಲ್ಲೇ ಇದ್ದಿದ್ದು ಟೆಂಪಲಿಂದ ಮುಂದೆ. ತುಂಬ ಚೆನ್ನಾಗಿತ್ತು. ಲಡ್ಡು ಕೂಡ ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ತಾ ಇದ್ದ. ಅಲ್ಲೊಂದು ಪಾಪು ಇತ್ತು, ಆ ಪಾಪು ಜೊತೆ ಎಂಜಾಯ್ ಮಾಡ್ತಾ ಇದ್ದ. ನಾನು ಒಳಗಡೆ ಎಲ್ಲ ವಿಡಿಯೋ ಮುಗಿಸ್ಕೊಂಡು ಈಗ ಖಾರ ತೊಗೊಳಕ್ಕೆ ಬಂದಿದ್ದಾರೆ. ಏನದು? ಕಮೆಂಟ್ ಮಾಡಿ ಅಂದ್ಬಿಟ್ಟು ಚಿ ಗೊತ್ತಿಲ್ಲ ಮಾಡಿ ಕಮೆಂಟ್ ಮಾಡಿ. ಬೇಡ, ಇದು ಚೆನ್ನಾಗಿದೆ. ಏನಂತ ಹೇಳ್ತಿದ್ರಾ? ಪುರಿ ಎಲ್ಲ ಮಿಕ್ಸಲ್ಲಿ ಹಾಕೊಂಡಿದ್ದು ಅದಕ್ಕೆ. ದರ್ಶನ ಆಯಿತು. ದರ್ಶನ ಮುಗಿಸ್ಕೊಂಡು ಚುರುಮುರಿ ತಗೊಂಡು, ನೀರು ಕೊಡು. ಖಾರ ತಗೊಂಡು, ಪುರಿ ತಗೊಂಡು ತಿನ್ಕೊಂಡು ಇವಾಗ ಹೋಗ್ತಾ ಇದ್ದೀವಿ. ಮನೆಗೆ ಹೋಗ್ತಾ ಇದ್ದೀವಿ. ಮನೆಗೆ ಹೋಗಿದ್ದ ಮುಂಚೆ ಲಡ್ಡುಗೇನ ತಗೋಬೇಕು. ಅಲ್ಲಿಗೆ ಹೋಗಿ ತಗೊಂಡು ಹೋಗ್ತೀವಿ. ದನ ತಿನ್ನೋಕೆ ತಿಂದ್ರು ನನ್ನ ಗಂಡ. ಹೊಟ್ಟೆ ಹಸಿತಾರ ನನಗೆ ತಿಂದಿದ್ದವರು. ನನ್ನ ಮಗ ನೋಡವ ಕಡ್ಲೆಪುರಿ ತಿಂತಾ ಐತೆ. ಆಗ್ಲೇ ಲಡ್ಡುಗೆ ಸರ್ಪ್ರೈಸ್ ಗಿಫ್ಟ್ ಅಂತ ಹೇಳಕ್ ಬಂದಿದ್ದಾರೆ. 4 ಇದೆ ಅಂತ ಹೇಳಿದ್ವಲ್ಲ, ಅದೇನಂದ್ರೆ ನಂತವಿರೋದು ಅದನ್ನೇ ಕಾರ್. ಬಂದಿದ್ದೀವಿ. ಆಲ್ರೆಡಿ ಬುಕ್ ಮಾಡಿಬಿಟ್ಟು ಹೋಗಿದ್ವಿ. ಇನ್ನೂ ಬಂದಿಲ್ಲ, ತರಿಸ್ಕೊಡ್ತೀನಿ ಅಂತ ಹೇಳಿದ್ದಾರೆ. ಕಾರ್ ಬಂದು 12,000 ಗೊತ್ತಾಗ್ತಾ. ಕಾರ್ ಬೇಕಾ? 4 ಇದೆ. ಲಡ್ಡುಗೆ ಈಗ ಮನೆಗೆ ಹೋದ್ರೆ ಸಾಕು. ಲಾಸ್ಟ್ ಇದೇ ನನ್ನ ಮಗಂದು ಚೀಪ್ ತಾರು. ಸೋಕಿ ನೋಡಿ ಹುಡುಗ. ನಾನು ಒಬ್ಬಳೆ ಮಾತ್ರ ಕೂರಕ್ಕಾಗಲ್ಲ. ನಾನು ಬೇಡವಂತೆ ಲಡ್ಡುಗೆ. ನಾವು ಲಡ್ಡುಗೆ ತೊಗೊಂಡಿದ್ದು ವಂಡರ್ ಮಲ್ಟಿ ಸ್ಟೋರ್ ಅಂತ ಸಿದ್ಧಾರ್ಥ ಲೇಔಟಲ್ಲಿ. ತುಂಬ ಕಡೆ ವಿಚಾರಿಸಿ ಒಂದು ಒಳ್ಳೆ ಬೆಸ್ಟ್ ಪ್ರೈಸ್ಗೆ ತೊಗೊಂಡ್ವಿ. ಇದನ್ನ ನಮಗೆ ಬೇರೆ ಕಡೆ ಎಲ್ಲ ಕೇಳಿದಾಗ ಇದಕ್ಕಿಂತ ಚಿಕ್ಕದೆಲ್ಲ ನಮಗೆ 13, 14 ಎಲ್ಲ ಹೇಳಿದ್ರು. ನಮಗೆ 12.5 ಸಿಕ್ತು. ಸೊ ನಾವು ತೊಗೊಂಡ್ವಿ. ಲಡ್ಡುನು ಖುಷಿ ಪಡ್ತಾನೆ ಅಂತ ಇದನ್ನು ತೊಗೊಂಡು ನೆಕ್ಸ್ಟ್ ನಾವು
ಹೊರಟ್ವಿ ಮನೆಗೆ. ಸುಸ್ತಂತೂ ಆಗೋಗಿತ್ತು, ವಿಡಿಯೋ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ. ನೆಕ್ಸ್ಟ್ ಡೇನ ಕಂಟಿನ್ಯೂ ಮಾಡ್ತೀನಿ ವಿಡಿಯೋನ. ಇದು ಅದ್ರ ನೆಕ್ಸ್ಟ್ ಡೇ. ಹಾಯ್ ಗೈಸ್, ಗುಡ್ ಮಾರ್ನಿಂಗ್. ಇವಾಗ ರಾತ್ರಿ ಬಂದು ಜೀಪ್ ತೊಗೊಬಂದು ಮಲ್ಕೊಬಿಡ್ವಿ. ತಲೆನೋವು ಬಂದ್ಬಿಟ್ಟಿತ್ತು ಎಲ್ಲರಿಗೂ, ತುಂಬ ಸ್ಟ್ರೈನ್ ಆಗಿತ್ತು. ನನಗಾಗಿತ್ತು. ಈಗಲೂ ಕೂಡ ತಲೆನೋವು ಹೋಗೇ ಇಲ್ಲ. ಇವಾಗ ನಾವು ಎಲ್ಲಿ ಹೋಗ್ತಾ ಇದ್ದೀವಿ ಅಂದರೆ, ಬೆಳಗ್ಗೆ ಎದ್ದು 6 ಗಂಟೆಗೆ ಲಡ್ಡುಗೆ ಶೂಟ್ ಮಾಡಿಸ್ಬೇಕು. ಪ್ರೀ ಬರ್ಡೇ ಶೂಟ್ ಮಾಡಿಸೇ ಇರಲಿಲ್ಲ, ಹುಷಾರಿಲ್ಲದೆ. ಸೊ ಅದಕ್ಕೆ ಹೋಗ್ತಾ ಇದ್ದೀವಿ. ಬರ್ಡೇ ಆಗಿದ್ದು ನಾಳೆಗೆ ಮಾಡ್ಸೋಣ ಅಂತ ಹೆಂಗೆ ನೋಡ್ತಾ ಇದ್ದಾರೆ ಒಳ್ಳೆ. ಇವಾಗ ಶೂಟ್ ಮಾಡ್ಸೋಕ್ಕೆ ಹೋಗ್ತಾ ಇದ್ದೀವಿ. ಚಳಿ ಆಗ್ತಿಲ್ಲ ಈಗ ಶೂಟ್ಗೆ ರೆಡಿ ಇದ್ದಾರೆ ನಮ್ಮ ಸರ್ರು. ವೈಟ್ ಆ್ಯಂಡ್ ವೈಟಲ್ಲೇ ಆ್ಯಂಡ್ ವರ್ಣಾಗಿ ಬಂದಿದ್ದೀವಿ. ಶೂಟ್ನ ಸ್ಟಾರ್ಟ್ ಮಾಡಬೇಕು. ಹೇಗೆ ನಡೆಯುತ್ತೆ ಅಂತ ಈ ವಿಡಿಯೋದಲ್ಲಿ ತೋರಿಸ್ತೀನಿ. ನಾನೇ ಇದು ಸೆಲ್ಫ್ ಮೇಕಪ್ ನೋಡಿ ಹೇಗೆ ಕಾಣಿಸ್ತಿದ್ದೀನಿ. ಚೆನ್ನಾಗಿ ಕಾಣಿಸ್ತಾ ಇದ್ದೀನಿ. ರೆಡಿ ಟು ಶೂಟ್. ಏನಿದು ಸ್ಟೈಲು? ನಿಮ್ಮ ಹತ್ರನೇ ಐತೆ. ಯಾರು ಗೊತ್ತಲ್ಲ, ಇವರು ಶೈಲ್ ಅವರು. ಆಯ್ ಶೂಟಿಗೆ ಬಂದಿದ್ವಿ. ಬಟ್ ನನಗೆ ತಲೆನೋವು ಜಾಸ್ತಿ ಆಗ್ಬಿಟ್ಟು ಕಣ್ಣು ಬಿಡೋಕ್ಕಾಗ್ತಾಯಿಲ್ಲ. ನೆರಳಲ್ಲಿ ಬಂದು ಕೂತಿದ್ದೀನಿ. ಅಲ್ಲಿ ಶೂಟ್ ಮಾಡ್ಕೋತಿದ್ದಾರೆ. ಏನು ಅಂತಲೇ ಗೊತ್ತಿಲ್ಲ. ನನ್ನ ಮಗನ ಬರ್ಡೇ ಟೈಮಲ್ಲಿ ಈ ಥರ ಆಗ್ತಿದೆ. ಎಲ್ಲರೂ ಹುಷಾರು ತಪ್ತಾ ಇದ್ದೀವಿ. ಆಗ್ತಾಯಿಲ್ಲ. ಕೂತಿದ್ದೀನಿ ನಾನು. ಅಲ್ಲಿ ಶೂಟ್ ನಡೀತಾ ಇದೆ. ಲಡ್ಡು ತೋರಿಸ್ತೀನಿ. ಲವಿತ್ ಅವ್ರ ಖುಷಿ ನೋಡಿ ಹೆಂಗೈತೆ. ಓಡಿಸ್ತಾರವ್ರು ಯಾರು ಗೊತ್ತಾ? ಎಕ್ಸ್ಪರ್ಟ್. ಅಯ್ಯೋಯ್ಯೋ, ರನ್ ಲಡ್ಡು. ಏನೇನು ಸಾಹಸ ಮಾಡ್ತಾರೆ. ರಿಮೋಟ್ ಬೀಳಿಸ್ತಾನೆ ಅಣ್ಣ. ನೀರು ತಗೊಂಡು ಹೋಗೋಣ ಅಂತ ಬಂದಿದ್ದೀನಿ. ಕೇಕ್ ತಗೋಬೇಕು. ಹೊಡೀರಿ ಹೆಂಗೆ ತುಂಬರೆ. ನಮ್ಮ ಲಡ್ಡು ಕಾರ್ಗೆ ನನ್ನ ಕೈಲಿ ಕೇಕ್ ಕೊಟ್ಬಿಟ್ಟು. ಲಡ್ಡು ಫಸ್ಟ್ ಶೂಟ್ನ ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ. ಅವ್ರ ಪಾಪ ತುಂಬ ಚೆನ್ನಾಗಿ ಆಟ ಆಡಿಸ್ತಾ ಇದ್ರು. ನೆಕ್ಸ್ಟು ಕೇಕ್ ಸ್ಮ್ಯಾಶ್ ಇತ್ತು. ಬಟ್ ಕೇಕ್ ಸ್ಮ್ಯಾಶಲ್ಲಿ ಅವನು ಕೇಕ್ ಮುಟ್ಟಿದ ತಕ್ಷಣ ಅವ್ನಿಗೆ ಇರಿಟೇಟ್ ಆಗೋಯ್ತು ತುಂಬ. ಅವ್ನು ಯಾಕೋ ಎಂಜಾಯ್ ಮಾಡಲೇ ಇಲ್ಲ. ಆದ್ರೂ ಅವರಪ್ಪ ಎಷ್ಟಾಗುತ್ತೆ ಅಷ್ಟು ಮಾಡ್ತಾಯಿದ್ರು. ಸ್ವಲ್ಪ ಹೊತ್ತು ಎಂಜಾಯ್ ಮಾಡ್ದ. ಬಟ್ ಕೇಕ್ ಮುಟ್ಟಿದ ತಕ್ಷಣ ಅವನಿಗೆ ತುಂಬ ಇರಿಟೇಟ್ ಆಗೋಯ್ತು, ಕಿರಿಕಿರಿ ಆಗೋಯ್ತು. ಸ್ವಲ್ಪ ಅವನಿಗೇನೋ ಬೇಜಾರಾಯಿತು ಅನಿಸುತ್ತೆ, ಹಿಂಸೆ ಆಯಿತು ಅನಿಸುತ್ತೆ. ಅವ್ನು ಎಂಜಾಯ್ ಮಾಡಲಿಲ್ಲ. ಅಲ್ಲಕ್ಕೆ ಸ್ಟಾರ್ಟ್ ಮಾಡ್ಬಿಟ್ಟು. ಅವ್ರ ಪಪ್ಪ ತುಂಬ ಚೆನ್ನಾಗಿ ಆಟ ಆಡಿಸ್ತಾರೆ ಅವ್ರನ್ನ. ಸೊ ಮುಗಿಸ್ಕೊಂಡು ತಿಂಡಿ ಮಾಡೋಕ್ಕೆ ಬಂದಿದ್ದೀವಿ. ಅವರೆಲ್ಲ ತಿನ್ನೋಕೆ ಹೋಗೋರೆ. ಲಡ್ಡು ಮಲಗಿರೋದ್ರಿಂದ ನಾನು ಕಾರಲ್ಲೇ ಇದ್ದೀನಿ. ಎಷ್ಟು ಬಿಸಿ ಐತೆ, ಹೆಂಗೆ ತಿನ್ನೋದು. ಮತ್ತೆ ಈಗ ತಿಂಡಿ ಮುಗಿಸ್ಕೊಂಡು ಬಿಸಿಬೇಳೆ ಬಾತು. ಅಯ್ಯೋ, ನನ್ನ ಮಗನ ಟೀ ಶರ್ಟಲ್ಲಿ ಮುಖ ಓಡಿಸ್ತವ್ರೆ. ಬೇವು ತಗೊಬಿಟ್ಟಿದ್ದೀವಿ. ಅಷ್ಟು ಬಿಸಿಲು. 9 ಗಂಟೆ ಟೈಮ್ಗೆ ಎಷ್ಟು ಬಿಸಿಲಿತ್ತು. ಇವಾಗ 10 ಗಂಟೆ. ನಾವು ಶೂಟ್ ಮಾಡ್ಬೇಕಾದ್ರೆ 8 ಗಂಟೆಗೆ ಆಯ್ತು. ಎಷ್ಟು ಬಿಸಿಲಿತ್ತು ಅಂದರೆ ಯಪ್ಪ, ತುಂಬಾ ಬಿಸಿಲಿತ್ತು. ಲಡ್ಡು ಮಲ್ಕೊಬಿಟ್ಟವನೆ. ಅವ್ನಿಗೆ ಡ್ರೆಸ್ಸೇ ಹಾಕಿಲ್ಲ, ಯಾಕಂದ್ರೆ ಅಷ್ಟು ಸೆಕೆ ಇದೆ. ಹಾಗೆ ಕರ್ಕೊಂಡು ಹೋಗ್ತಾ ಇದ್ದೀವಿ. ಶೂಟ್ ಅಂತೂ ಇದು ಮುಗಿದು. ಎಡಿಟ್ ಆದಮೇಲೆ ಪೋಸ್ಟ್ ಮಾಡ್ತೀನಿ. ಲೈಕ್ ಮಾಡಿ ನೋಡಿ ನಮ್ಮದು ಜೀಪ್ನ.
ಹೆಂಗೆ ಎತ್ಕೊ ಹೋಯ್ತಾ ಇದೀವಿ ಪಾಪ ನಮ್ಮ ಪುಟ್ಟಿ ನೋಡಿ. ಎಲ್ಲ ಮುಗೀತು. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀವಿ. ಥ್ಯಾಂಕ್ ಯು ಫುಲ್ ವಿಡಿಯೋ ನೋಡಿದ್ದಕ್ಕೆ.